ಸರ್ಕಾರದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿಯು ಇದೇ ತಿಂಗಳ 22ರಿಂದ ನಡೆಯುತ್ತಿದ್ದು, ಇದರ ಕುರಿತು ನಮ್ಮ ಸಮೀಕ್ಷೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಡಿ ಅಗತ್ಯ ಮಾಹಿತಿ ನೀಡಲು ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲಿ ಸಮಾಜದ ವತಿಯಿಂದ ಸಭೆ ನಡೆಸಲಾಗುತ್ತಿದೆ ಎಂದು ಮಡಿವಾಳ ಸಮಾಜದ ಮಲ್ಲಣ್ಣ ಮಡಿವಾಳ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿ ನಡೆಸಲಾಗ್ತಾ ಇದೆ. ಇದರಲ್ಲಿ ಎಲ್ಲ ಕುಲ ಬಾಂಧವರಿಗೆ ಜಾತಿ ಗಣತಿಯಲ್ಲಿ ಒಂದೇ ಜಾತಿ ಒಂದೇ ಧರ್ಮ ನಮೂದಿಸಲು ಸರಿಯಾದ ಮಾಹಿತಿ ಇರೋದಿಲ್ಲ. ಇದರಿಂದ ಸಮಾಜದವರಿಗೆ ಅನ್ಯಾಯವಾಗುವ ಸಾಧ್ಯತೆ ಇರೋದ್ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಮಾಜದ ವತಿಯಿಂದ ಸಭೆ ಕರೆಸಿ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪಡೆದುಕೊಂಡು ಯಾವ ಜನಾಂಗದವರು ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ, ಯಾವ ಜನರು ಇಲ್ಲಿವರೆಗೂ ಅತ್ಯಂತ ಕಡುಬಡವರಾಗಿದ್ದಾರೆ, ಬಡತನದ ರೇಖೆಯಿಂದ ಹೊರಗೆ ಬಂದಿಲ್ಲ, ಮತ್ತು ಯಾವ ಸಮಯದವರು ಮೀಸಲಾತಿ, ಸರ್ಕಾರದ ಸೌಲಭ್ಯ ಹಾಗೂ ಎಲ್ಲ ಸೌಲಭ್ಯವನ್ನು ಪಡೆದುಕೊಂಡು ರಾಜಕೀಯ ಮೀಸಲಾತಿಯನ್ನು ಕೂಡ ಒಂದು ರಾಜಕಾರಣದಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ಯಾವ ಸಮುದಾಯದವರು ಪಡೆದಿದ್ದಾರೆ ಎನ್ನುವ ಆಧಾರದ ಮೇಲೆ ಸಂಪೂರ್ಣ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಜೀವನ ಮಟ್ಟದ ಸುಧಾರಣೆ ಹಾಗೂ ಜಾತಿ ಗಣತಿಯನ್ನು ಅವರು ಮಾಡಲು ಸರ್ಕಾರ ಉದ್ದೇಶಿಸಿರುತ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಜಿಲ್ಲಾ ಮಡಿವಾಳ ಸಂಘದ ಪದಾಧಿಕಾರಿಗಳು, ಸಂಘದ ಹಿರಿಯರು, ಹಿತಚಿಂತಕರು, ವಿಚಾರವಂತರು ಎಲ್ಲರೂ ಸೇರಿ ಈ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆಯವರು ನಮ್ಮ ಸಮೀಕ್ಷೆ ನಮ್ಮ ಅಭಿಮಾನ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಈ ಒಂದು ಅಭಿಯಾನದ ಮುಖಾಂತರ ನಮ್ಮ ಸಮಾಜದ ಜನರಿಗೆ ಸಮೀಕ್ಷೆಯಲ್ಲಿ ಯಾವ ರೀತಿ ನಾವು ಏನದಂತಂದ್ರೆ ಗಣತಿದಾರರಿಗೆ, ಗಣತಿ ಅಧಿಕಾರಿಗಳಿಗೆ ನಮ್ಮ ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆ ಮಾಹಿತಿಯನ್ನು ನೀಡುವ ಕುರಿತು ಒಂದು ಅವರಿಗೆ ಮಾರ್ಗದರ್ಶನ ಮಾಡೋದು ಅತ್ಯಂತ ಅವಶ್ಯಕತೆವಾಗಿದೆ. ಅದಕ್ಕೆ ನಾವೆಲ್ಲರೂ ದಿನಾಂಕ ನಿನ್ನೆ 17/9/25 ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು, ಹಿರಿಯರು, ಹಿತಚಿಂತಕರು, ವಿಚಾರವಂತರು ಮತ್ತು ಎಲ್ಲರೂ ಸಭೆ ಸೇರಿ ಯಾವ ರೀತಿ ಸಮೀಕ್ಷೆಯಲ್ಲಿ ನಾವು ಗಣತಿದಾರರಿಗೆ ಮಾಹಿತಿ ನೀಡಬೇಕಂತ ನಿರ್ಣಯ ಮಾಡಿದ್ದೇವೆ. ಅದು ಏನೆಂದರೆ, ನಮ್ಮ ಮಡಿವಾಳ ಸಮಾಜದವರು ರಾಜ್ಯದಲ್ಲಿ ಸುಮಾರು 11 ಹೆಸರಿನಿಂದ ಗುರುತಿಸಿಕೊಂಡಿದ್ದಾರೆ. ಕೆಲವೊಂದು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಆಂಧ್ರ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಮತ್ತು ಕೇರಳ, ತಮಿಳುನಾಡಿನ ಒಂದು ಗಡಿ ಭಾಗದಲ್ಲಿರುವ ಮಡಿವಾಳರಿಗೆ ಕೆಲವೊಂದು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಹೈದರಾಬಾದ್, ಕರ್ನಾಟಕದ ಭಾಗದಲ್ಲಿರುವ ಮಡಿವಾಳರನ್ನು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಈ ಒಂದು ಭಾಗದಲ್ಲಿ ಅಗಸ, ಚಕಳ, ಧೋಬಿ, ಮಡಿವಾಳ, ಮಣ್ಣನ್, ಪರೀಟ್, ರಜಕ, ಸಕಳ, ವಣ್ಣನ್, ವೆಲ್ಲುತೇಡನ್, ಸಾಕಳವಾಡು, ಸುಮಾರು ಮರಾಠ, ಅನೇಕ ಮರಾಠ ಮಡಿವಾಳ ಅನೇಕ ಹೆಸರಿನಿಂದ ಕರೆಯುತ್ತಾಗ ಆಗ ಸಮೀಕ್ಷೆಯಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನು ನಿಖರವಾಗಿ ಕೊಟ್ಟರೆ ಸರ್ಕಾರಕ್ಕೆ ನಮ್ಮ ಸಮಾಜದವರು ಇವರ ಆರ್ಥಿಕ ಪರಿಸ್ಥಿತಿ ಏನು, ಇವರ ಜೀವನ ಮಟ್ಟವೇನು, ಇವರ ರಾಜಕೀಯ ಪ್ರಾತಿನಿಧ್ಯ ಏನು, ಇವರ ಶೈಕ್ಷಣಿಕ ಗುಣಮಟ್ಟ ಏನು, ಇವರ ಔದ್ಯೋಗಿಕ ಗುಣಮಟ್ಟವೇನು, ಇವರು ಯಾವ ಒಂದು ಜೀವನ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ, ಕಡು ಬಡವರಾಗಿದ್ದಾರೆ, ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಬಡತನ ರೇಖೆಯಿಂದ ಕೆಳಗಿದ್ದಾರೆ, ಇವೆಲ್ಲವನ್ನು ಲೆಕ್ಕ ಹಾಕಿ ನಮ್ಮ ಜನಸಂಖ್ಯೆಯ ಹೆಣ್ಣು ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ, ಸರ್ಕಾರಿ ನೌಕರರ ಬಗ್ಗೆ, ಕೈಗಾರಿಕಾ ಉದ್ಯಮಗಳ ಬಗ್ಗೆ ಇವೆಲ್ಲವನ್ನು ಅಂಕಿಅಂಶ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ರಾಜಕೀಯ ಮೀಸಲಾತಿ ಮತ್ತು ಔದ್ಯೋಗಿಕ ಮೀಸಲಾತಿ ಮತ್ತು ಇನ್ನಿತರ ಸರ್ಕಾರದ ಅನುದಾನಗಳನ್ನು ಕೊಡಲು ಅವರು ಅಂಕಿಅಂಶಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ನಾವು ಮಡಿವಾಳ ಸಮಾಜದವರು ಒಂದೇ ಸಮಾಜದವರು, ನಮ್ಮದು ಒಂದೇ ಜಾತಿ, ಅದು ಮಡಿವಾಳ ಜಾತಿ.
ಬೇರೆ ಬೇರೆ ಹೆಸರಿನಿಂದ ರಾಜ್ಯದ ಬೇರೆ ಬೇರೆ ಗಡಿಭಾಗದಲ್ಲಿ, ಮಹಾರಾಷ್ಟ್ರ ಗಡಿಭಾಗದಲ್ಲಿ, ಆಂಧ್ರ ಗಡಿಭಾಗದಲ್ಲಿ, ಮತ್ತೇನದ ತಮಿಳುನಾಡು ಗಡಿಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಿನಿಂದ ಸುಮಾರು 11-15 ಹೆಸರಿನಿಂದ ಕರೀತಿದ್ದಾರೆ. ಆದರೆ ನಾವೆಲ್ಲರೂ ಮಡಿವಾಳರೇ ಮತ್ತು ನಮ್ಮ ಧರ್ಮ ಹಿಂದೂ ಧರ್ಮ. ಅದಕ್ಕೆ ನಾವೆಲ್ಲರೂ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರತಕ್ಕಂಥ ಅನಕ್ಷರಸ್ಥರಿಗೆ ಮತ್ತು ಏನದಂತಂದ್ರೆ ಯಾವುದೇ ಈ ಒಂದು ಗಣತಿ ಬಗ್ಗೆ, ಸಮೀಕ್ಷೆ ಬಗ್ಗೆ ಮಾಹಿತಿ ಇಲ್ಲದೆ ಅವರು ಏನದಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವ ನಮ್ಮ ಕುಲ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.